ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಪ್ಕೊಳ್ತೀನಿ, ಯಾಕಂದ್ರೆ ಕರ್ಣ ಸರ್ ನನಗಿಂತ ಎಲ್ಲರಲ್ಲೂ ಮುಂದೆ ಇದ್ರು. ಪ್ರತಿಯೊಬ್ಬ ಪೇಷಂಟ್ಸ್ ಅವರೇ ಬೇಕು ಅಂತ ಕೇಳ್ತಿದ್ರು. ಆಸ್ಪತ್ರೆ ಎಲ್ಲರೂ ಅವ್ರನ್ನ ಹೊಗಳುತ್ತಿದ್ರು. ನನ್ನ ಕೈಲಿ ಇದನ್ನ ಸಹಿಸೋಕಾಗ್ಲಿಲ್ಲ, ಅದಕ್ಕೆ ಈ ತರ ಮಾಡಿದೆ. ಫೇಕ್ ಡೆತ್, ಫೇಕ್ ರಿಪೋರ್ಟ್, ಕಿಡ್ನಾಪ್ ಎಲ್ಲ ಮಾಡಿಸಿದ್ ನಾನೇ. ಯುವರ್ ಆನರ್, ಇದು ಕೊಲೆ ಆಗಿರಲಿಲ್ಲ. ಜಲಸಿ, ಹೊಟ್ಟೆ ಕಿಚ್ಚಿಂದ ಮಾಡಿರೋ ವ್ಯವಸ್ಥಿತ ಪ್ಲಾನ್. ಯುವರ್ ಆನರ್, ನೀವು ಅರೆಸ್ಟ್ ಮಾಡಬೇಕಾಗಿರೋ ವ್ಯಕ್ತಿ ಡಾಕ್ಟರ್ ಮನೀಶ್. ಡಾಕ್ಟರ್ ಮನೀಶ್ ಅವರನ್ನ ಹಾಗೂ ಪೋಸ್ಟ್ ಮಾರ್ಟಮ್ ಮಾಡಿರೋ ಆ ಡಾಕ್ಟರ್ನ ತಕ್ಷಣ ಪೊಲೀಸ್ ಕಸ್ಟಡಿಗೆ ತಗೊಳ್ಳಿ. ಯುವರ್ ಆನರ್, ವಸಿಷ್ಠ ಹಾಸ್ಪಿಟಲ್ ಸುಳ್ಳು ಆಪಾದನೆ ಮೇಲೆ ಸೀಸ್ ಆಗಿದೆ. ನ್ಯಾಯಾಲಯದ ಮುಂದೆ ಸೀಸ್ ಮಾಡಿರೋ ಆದೇಶನ ಹಿಂತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಸ್ಪತ್ರೆ ಸೀಸ್ ಮಾಡಿರೋ ಆದೇಶನ ಈ ಕೂಡಲೇ ಹಿಂತೆಗೆದುಕೊಳ್ಬೇಕು ಅಂತ ಈ ನ್ಯಾಯಾಲಯ ಆದೇಶ ಹೊರಡಿಸ್ತಾ ಇದೆ. ಆಸ್ಪತ್ರೆ ತಕ್ಷಣದಿಂದಲೇ ತನ್ನ ಕಾರ್ಯಗಳನ್ನು ಆರಂಭಿಸಬಹುದು. ಆರೋಪಿ ಡಾಕ್ಟರ್ ಕರ್ಣ ಅವರಿಂದ ಯಾವುದೇ ಅಪರಾಧ ಆಗಿಲ್ಲ, ಅವರು ನಿರಪರಾಧಿ ಅನ್ನೋದನ್ನ ಈ ನ್ಯಾಯಾಲಯ ಎತ್ತಿ ಹಿಡಿತಾ ಇದೆ. ಎಷ್ಟು ಭಯ ಆಗಿತ್ತು ಗೊತ್ತಾ? ಕೊನೆಗೂ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಯ್ತು. ನೀನು ಅನುಭವಿಸಿದ ಅವಮಾನ, ನೋವು ಎಲ್ಲ ಮುಗೀತು ಕಂದ. ನಾನು ನಿಮಗೆಲ್ಲ ಎಷ್ಟು ನೋವು ಕೊಟ್ಬಿಟ್ಟೆ ಅಲ್ವಾ? ಕರ್ಣ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಹೇಳಕ್ಕೆ ಆಗಲ್ಲ. ಬಟ್ ಎಲ್ಲ ಸರಿ ಹೋಯ್ತಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ನಿತ್ಯ ಅವರೇ. ಈ ಸಿಚುವೇಶನಲ್ಲೂ ನನಗೋಸ್ಕರ ಹೋರಾಟನೇ ಮಾಡಿದ್ರಲ್ಲ. ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿದ್ದ ನಂಗೆ ಗೊತ್ತಿಲ್ಲ. ನಾನೊಬ್ಳೇ ಅಲ್ಲ, ನನ್ನ ಜೊತೆ ದೊಡ್ಡ ಬಳಗನೇ ಇತ್ತು. ಅಥವಾ ಆ ದೇವ್ರೆ ಅವ್ರನ್ನೆಲ್ಲ ಕರ್ಸದ್ನೋ ಏನೋ. ಹೌದು, ಎಲ್ಲಿ ಅವರೆಲ್ಲ? ಆ ಕಡೆ ಕಾಯ್ತಾ ಇದ್ದಾರೆ, ಇನ್ನೇನು ಹೊರಡ್ತಾರೆ. ನಿತ್ಯ, ನಾನು ಅವ್ರನ್ನೆಲ್ಲ ಒಂದ್ಸರ್ತಿ ಮಾತಾಡಿಸ್ಬೇಕಾಗಿತ್ತು. ಬನ್ನಿ ಹೋಗೋಣ. ನೀವು ಹೋಗಿರಿ, ನಾನು ಬರ್ತೀನಿ. ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಹೇಳ್ಕೊಟ್ಟವ್ರು ನೀವು. ಅದ್ರ ಆಳ ಎಷ್ಟು ಅಂತ ಇವತ್ತು ತೋರಿಸ್ಕೊಟ್ಬಿಟ್ರಿ. ಹೇಗೆ ಥ್ಯಾಂಕ್ಸ್ ಹೇಳಿ ನಿಮಗೆ? ನೀವಿಲ್ಲದೆ ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವಿದ್ರೆ ನನ್ನ ಜೀವನ ಪರಿಪೂರ್ಣ ಅಂತ ಹೇಳ್ಬೋದು.
ಬಣ್ಣ ನಮ್ಮ ಬದುಕಲ್ಲಿ ಯಾವಾಗಲೂ ಸಂತೋಷನೇ ಕೊಡಲಿ. ದುಃಖ ಬಂದರೂ ಅದನ್ನ ಹೀಗೆ ಜೊತೆಯಾಗಿ ಎದುರಿಸೋ ಶಕ್ತಿ ಕೊಡಲಿ. ನೋವು ನಲಿವು ಈ ಬಣ್ಣ ಥರನೇ ಬೆರೆತ ನಮ್ಮಿಬ್ರು ಇನ್ನೂ ಹತ್ರ ಮಾಡಲಿ. ಇದೇ ತಿಂಗಳು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮಹಿಳೆಯರ ಶಕ್ತಿ ಎಲ್ಲ ಒಟ್ಟುಗೂಡಿ ಡಾಕ್ಟರ್ ಕರ್ಣ ಅವರನ್ನು ನಿರಪರಾಧಿ ಎಂದು ಕೋರ್ಟು ಬಿಡುಗಡೆ ಮಾಡಿದೆ. ಇವತ್ತು ನೀವೆಲ್ಲರೂ ಸೇರಿ ಕರ್ಣ ಅವ್ರನ್ನ ಉಳಿಸಿದ್ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಒಟ್ಟಾಗಿ ನಿಂತ್ರೆ ಸತ್ಯನ ಯಾರು ಸೋಲ್ಸಕ್ಕಾಗಲ್ಲ ಅಂತ ಪ್ರೂವ್ ಮಾಡಿದ್ರಿ. ನಾನು ಎಷ್ಟು ಭಯದಿಂದ ಒದ್ದಾಡ್ತಿದ್ದೆ ಗೊತ್ತಾ? ನೀವೆಲ್ಲ ಧೈರ್ಯಕ್ಕೆ ಹೊಸ ಅರ್ಥ ಕೊಟ್ಟಿದ್ದೀರಾ. ಹೆಣ್ಣಿನ ಶಕ್ತಿ ಏನು ಅಂತ ಎಲ್ರಿಗೂ ತೋರಿಸಿದ್ದೀರಾ. ನಿಮ್ಮಂಥ ಹೆಣ್ಮಕ್ಳು ಪ್ರತಿ ಮನೆಯಲ್ಲೂ ಇರಬೇಕು. ಹೂ ಕೊಟ್ಟು ವಿಶಸ್ ಹೇಳಿದ ತಕ್ಷಣ ಮಹಿಳಾ ದಿನಾಚರಣೆ ಆಗಲ್ಲ. ನ್ಯಾಯ ಸತ್ಯದ ಪರ ನಿಲ್ಲೋ ಶಕ್ತಿ ಬೆಳೆಸ್ಕೋಬೇಕು. ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ನಿಂತರು ಅದನ್ನ ಎದುರಿಸ್ತೀವಿ ಅನ್ನೋ ಛಲ ಬೇಕು. ಆಗ ಹೆಣ್ಣು ಅನ್ನೋ ಪದಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ಎಷ್ಟೋ ವರ್ಷಗಳಿಂದ ಈ ಸಮಾಜ ನಮಗೆ ಮಾತಾಡಕ್ಕೆ ಅವಕಾಶ ಕೊಡದೇನೆ ಸುಮ್ಕಿರಕ್ಕೆ ಹೇಳ್ತು. ಮೌನ ಅಷ್ಟೇ ಮಾತಾಯ್ತು. ಆದ್ರೆ ಇವತ್ತು ಆ ಮೌನನೇ ಬಂಧನದ ಸರಪಳಿನ ತುಂಡು ಮಾಡೈತೆ. ರಕ್ತ ಸಂಬಂಧಗಳಷ್ಟೇ ಕುಟುಂಬ ಆಗಲ್ಲ. ಜೀವನ ಮುಗ್ದು ಹೋಗಿದೆ, ಕಷ್ಟ ಬಂದು ಸೋತ್ ಹೋಗಿದ್ದೀವಿ ಅಂತ ಅನ್ಸೋವಾಗ ನಾವಿದ್ದೀವಿ ಅಂತ ಜೊತೆಲಿರ್ತಾರಲ್ಲ, ಅವರೇ ನಿಜವಾದ ಕುಟುಂಬ. ಇವತ್ತಿಂದ ಈ ಕುಟುಂಬದ ಯಾವ ಹೆಣ್ಣು ನೊಂದ್ಕೋಬಾರ್ದು. ಒಬ್ಬರನ್ನ ಪ್ರಶ್ನಿಸಿದ್ರೆ ನಾವ್ ಎಲ್ಲರೂ ಸೇರಿ ಉತ್ತರ ಕೊಡೋಣ. ಇವತ್ತು ಒಂದು ವಿಷಯ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಒಗ್ಗಟ್ಟಾಗಿರೋ ಹೆಣ್ಮಕ್ಳು ಬರೀ ಕುಟುಂಬಕ್ಕೆ ಶಕ್ತಿ ಅಲ್ಲ, ಇಡೀ ಸಮಾಜ ತಿದ್ದೋ ಸೂಪರ್ ಪವರ್. ನೀವೆಲ್ಲ ನ್ಯಾಯಕ್ಕೆ ಬೆನ್ನೆಲುಬು ಅಂತ ತೋರಿಸ್ಕೊಟ್ರಿ. ಜೊತೆಲಿ ಸೇರಿದ್ರೆ ಶಕ್ತಿ ಏನು ಅಂತ ನಿಮ್ಮಿಂದ ನೋಡಿ ಕಲಿಬೇಕು.